ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೌಟುಂಬಿಕ ಕಲಹ, ಮಗು ಜೊತೆ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. 5 ಅಂತಸ್ತಿನ ಮಹಡಿಯಿಂದ ಬೀಳೋದಕ್ಕೆ ಯತ್ನಿಸಿದ್ದಾರೆ ಮಹಿಳೆ. ಹುಳಿಮಾವು ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಲ್ಡಿಂಗ್ ಮೇಲೆ ಹತ್ತಿ ಸಿಎಂ ಸ್ಥಳಕ್ಕೆ ಬರಬೇಕು ಅಂತ ಒತ್ತಾಯವನ್ನ ಮಾಡಿದರು. ದೊಡ್ಡ ಕಮ್ಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಲ್ಡಿಂಗ್ ಮೇಲೆ ಹತ್ಕೊಂಡು ಸಿಎಂ ಬರಬೇಕು ಸ್ಥಳಕ್ಕೆ ಅಂತ ಹೇಳಿ ಆ ಮಹಿಳೆ ಒತ್ತಾಯವನ್ನ ಮಾಡಿದ್ದಾಳೆ. ಸ್ಥಳಕ್ಕೆ ಅಗ್ನಿಶಾಮಕ ತಂಡ, ಪೊಲೀಸರು, SDRF ತಂಡದವರೆಲ್ಲ ಭೇಟಿ ಕೊಟ್ಟಿದ್ರು. ಭಾರಿ ಹೈಡ್ರಾಮಾ ಆದ ಬಳಿಕ ಮಹಿಳೆಯನ್ನ ಮನವೊಲಿಸಿ ಕೆಳಗಿಳಿಸಿದ್ದಾರೆ ಪೊಲೀಸರು. ಮಗು ಮತ್ತು ಮಹಿಳೆಯನ್ನ ಸುರಕ್ಷಿತವಾಗಿ ಕೆಳಗಿಳಿಸಿದ್ದಾರೆ ಪೊಲೀಸರು. ಆತ್ಮಹತ್ಯೆ ಯತ್ನಕ್ಕೆ ನಿಖರ ಕಾರಣ ಏನು ಅನ್ನೋದನ್ನ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಕೌಟುಂಬಿಕ ಕಲಹಕ್ಕೆ ಬೇಸತ್ತು ತನ್ನ ಮಗುವಿನ ಜೊತೆಗೆ ಮಹಿಳೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿರೋದು. ಏನೇ ಕೌಟುಂಬಿಕ ಕಲಹ ಇದ್ರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ದಾರಿಗಳಿದ್ವು. ಬಟ್ ಇಲ್ಲಿ ಸಿಎಂ ಸ್ಥಳಕ್ಕೆ ಬರಬೇಕು ಅನ್ನೋ ಥರ ಅವರು ಹೇಳಿರೋದು, ಬೇಡಿಕೆ ಇಟ್ಟಿರೋದು. 5 ಅಂತಸ್ತಿನ ಮಹಡಿ ಮೇಲೆ ನಿಂತ್ಕೊಂಡ್ರೆ ಯಾರಿಗೆ ತಾನೇ ಭಯ ಆಗಲ್ಲ? ನೋಡಿ, ಅಲ್ಲಿ 5 ಮಹಡಿಯ ಅಂತಸ್ತದು ಒಂದು ಬಿಲ್ಡಿಂಗ್, ಅದು ದೊಡ್ಡ ಕಟ್ಟಡ. ಸೊ ಅಲ್ಲಿಂದ ಬಿದ್ದರೆ ಮುಗದೆ ಹೋಯ್ತು ಕತೆ. ಹುಳಿಮಾವು ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬಿಲ್ಡಿಂಗ್ ಮೇಲೆ ಹತ್ತಿ ಸಿಎಂ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿರುವುದು. ಸ್ಥಳಕ್ಕೆ ಅಗ್ನಿಶಾಮಕ ತಂಡ, ಪೊಲೀಸರು, SDRF ತಂಡ ಎಲ್ಲರೂ ಕೂಡ ಭೇಟಿ ಕೊಟ್ಟು ಆಕೆಯ ಮನವೊಲಿಸಿ ಆಕೆಯನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಭಾರಿ ಹೈಡ್ರಾಮಾನೇ ಆಗಿದೆ ಇಲ್ಲಿ. ಆಕೆಯನ್ನು ಕೆಳಗಿಳಿಸೋ ಹೊತ್ತಲ್ಲಿ ಪೊಲೀಸ್ನವ್ರಿಗೆ ಸಾಕಾಗಿ ಹೋಗಿದೆ. ಫೈನಲಿ ಆಕೆಯ ಮನವೊಲಿಸಿ ಕೆಳಗಿಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಗು ಮತ್ತು ಮಹಿಳೆಯನ್ನು ಸುರಕ್ಷಿತವಾಗಿ ಕಾಪಾಡಿದ್ದಾರೆ, ಕೆಳಗಿಳಿಸಿದ್ದಾರೆ ಪೊಲೀಸ್ನವರು. ಆತ್ಮಹತ್ಯೆ ಯತ್ನಕ್ಕೆ ನಿಖರ ಕಾರಣ ಏನು ಎಂಬುದನ್ನು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸ್ನವರು. ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಂಬರೀಷ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಏನಾಗಿತ್ತು ಆ ಮಹಿಳೆಗೆ, ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ? ಹೌದು ರಾಮ, 5 ಅಂತಸ್ತಿನ ಮಹಡಿಯ ಮೇಲಿಂದ ಏನು ಮಗು ಮತ್ತು ಮಹಿಳೆ ಏನು ಆತ್ಮಹತ್ಯೆಗೆ ಯತ್ನ ನಡೆಸಿರುವಂತಹ ಘಟನೆ ದೊಡ್ಡ ಕಮ್ಮನಹಳ್ಳಿಯಲ್ಲಿ ನಡೆದಿರುವಂತದ್ದು. ಈಕೆ ಏನು ಕೌಟುಂಬಿಕ ಕಲಹದಿಂದ ಸಾಕಷ್ಟು ದಿನಗಳಿಂದ ಕೂಡ ಮಾನಸಿಕವಾಗಿ ಏನು ನೊಂದಿದ್ರು ಅಂತ ಹೇಳಿ ತಿಳಿದು ಬಂದಿರುವಂತದ್ದು. ಇದೇ ಕಾರಣಕ್ಕೆ ಇವತ್ತು ಮಗುವಿನ ಜೊತೆಗೆ 5 ಅಂತಸ್ತಿನ ಮಹಡಿಯಿಂದ ಮೇಲೆ ಹೋಗಿ ಅಲ್ಲಿಂದ ಬೀಳೋದಕ್ಕೆ ಏನು ಯತ್ನ ಮಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ಆಕೆ ಇಲ್ಲಿಗೆ ಸ್ಥಳಕ್ಕೆ ಸಿಎಂ ಬರಬೇಕು, ನನ್ನ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅಂತದನ್ನು ಕೂಡ ಅಲ್ಲಿ ಹೇಳಿದ್ರು ಅನ್ನೋಂಥದ್ದು ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂತ ಮಾತು. ಕೂಡಲೇ ಸ್ಥಳೀಯರು ಪೊಲೀಸರಿಗೆ, ಹುಳಿಮಾವು ಪೊಲೀಸರಿಗೆ ಜೊತೆಗೆ ಅಗ್ನಿಶಾಮಕ ತಂಡಕ್ಕೆ ಏನು ಮಾಹಿತಿಯನ್ನ ತಿಳಿಸಿರ್ತಾರೆ. ಕೂಡಲೇ ಅಗ್ನಿಶಾಮಕ ತಂಡ ಮತ್ತೆ ಹುಳಿಮಾವು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ
ಆಕೆಯ ಮನವೊಲಿಸಿ ಏನು ಆಕೆಯನ್ನು ಸುರಕ್ಷಿತವಾಗಿ ಕೆಳಗಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಮಹಿಳೆ ಯಾವ ಒಂದು ಕಾರಣಕ್ಕೆ ಏನು ಆತ್ಮಹತ್ಯೆ ಯತ್ನಕ್ಕೆ ಏನು ಮುಂದಾಗಿದ್ರು ಎನ್ನುವಂಥದ್ದು ಕೂಡ ಈಗಾಗಲೇ ಉಳಿಮಾವು ಪೊಲೀಸರು ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ಆಕೆಯನ್ನ ಕರೆಸಿ ಏನು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.